ಎಜಿ ನ್ಯೂಸ್ಗೆ ಸ್ವಾಗತ. ಲಿಂಗಸಗೂರು ಸ್ವಪಕ್ಷದ ಅಭ್ಯರ್ಥಿಗಳ ವಿರುದ್ಧ ಕೆಲಸ ಮಾಡಿ ಪಕ್ಷಕ್ಕೆ ದ್ರೋಹ ಬಗೆಯುವ ಚಟುವಟಿಕೆಗಳನ್ನು ತಕ್ಷಣವೇ ನಿಲ್ಲಿಸಬೇಕು ಅಂತ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ ನಾಯ್ಕ ಆಗ್ರಹಿಸಿದ್ದಾರೆ. ಪಟ್ಟಣದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ವಿಧಾನ ಪರಿಷತ್ ಸದಸ್ಯ ಶರಣಗೌಡ ಪಾಟೀಲ್ ಬಯ್ಯಾಪುರ್, ಜಿಲ್ಲಾ ಗ್ಯಾರಂಟಿ ಯೋಜನಾ ಸಮಿತಿಯ ಅಧ್ಯಕ್ಷ ಹಾಗೂ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಭೂಪನಗೌಡ ಕರ್ಡಕಲ್ ವಿರುದ್ಧ ತೀವ್ರ ವಾಗ್ದಾಳಿ ಮಾಡಿದ್ದಾರೆ. ಪಕ್ಷದ ಅಧಿಕೃತ ಅಭ್ಯರ್ಥಿಗಳನ್ನು ಸೋಲಿಸುವ ಉದ್ದೇಶದಿಂದಾಗಿ ಒಳಸಂಚು ನಡೆಸಲಾಗಿದೆ ಎಂಬ ಆರೋಪ ಮಾಡಿರುವ ಗೋವಿಂದ ನಾಯ್ಕ, ಹೊಂದಾಣಿಕೆ ರಾಜಕೀಯದ ಹೆಸರಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಬೆಂಬಲ ಕೊಟ್ಟಿರುವ ವಿಚಾರ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಎಂದಿದ್ದಾರೆ. ಡಿಎಸ್ ಹೂಲಗೇರಿ ಅವರು, ರಿಯಾ ಅವರು ಸಿದ್ದನಗೌಡ ಎಂಬ ಬಿಜೆಪಿ ಅಭ್ಯರ್ಥಿಗೆ ಬೆಂಬಲ ಕೊಟ್ಟಿದ್ದಾರೆ ಎಂದು ಹೇಳಿಕೊಳ್ಳುತ್ತಿರುವುದು ಎಷ್ಟು ಸರಿ? ಶಿವಜ್ಞಾನಪ್ಪ ಯಾವ ಪಕ್ಷದವರು? ನಿಮಗೆ ಬೆಂಬಲ ಕೊಟ್ಟ ವಿರೂಪಾಕ್ಷಪ್ಪ ಹಂದ್ರಾಳ, ವೆಂಕನಗೌಡ, ಮಲ್ಲಿಕಾರ್ಜುನ ಪರಡಿ ಹಾಗೂ ಮಸ್ಕಿ ತಾಲೂಕಿನ ಬಸವಂತರಾಯ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕುರಿ ಯಾವ ಪಕ್ಷಕ್ಕೆ ಸೇರಿದವರು ಎಂಬುದನ್ನ ಸ್ಪಷ್ಟಪಡಿಸಬೇಕು ಅಂತ ಪ್ರಶ್ನೆ ಮಾಡಿದ್ರು. ಇನ್ನು ಶಾಸಕ ಮಾನಪ್ಪ ಉಜ್ವಲ್ ಕಾಂಗ್ರೆಸ್ ಪಕ್ಷದ ಪಂಚ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಸಾರ್ವಜನಿಕ ವೇದಿಕೆಯಲ್ಲಿ ಮಾಡುತ್ತಿರುವುದನ್ನು ಉಲ್ಲೇಖ ಮಾಡಿದ ಅವರು, ಗ್ಯಾರಂಟಿಗಳಿಂದ ರಾಜ್ಯ ದಿವಾಳಿಯಾಗಿದೆ ಎಂದು ಹೇಳುತ್ತಿರುವವರು ವಿರುದ್ಧ ನೀವು ಮಾತನಾಡದಿರುವುದು ಯಾಕೆ? ನಿಮ್ಮಲ್ಲಿ ದಮ್ಮು ತಾಕತ್ತು ಇದ್ರೆ ಅವರ ವಿರುದ್ಧ ಮಾತನಾಡಿ, ಆಗ ಮಾತ್ರ ನೀವು ಗಟ್ಟಿಯಾದ ರಾಜಕಾರಣಿ ಅಂತ ನಾವು ಒಪ್ತೀವಿ ಅಂತ ಸವಾಲ್ ಹಾಕಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನ ದುರ್ಬಲಗೊಳಿಸಲು ಯತ್ನಿಸುವವರ ವಿರುದ್ಧ ಕ್ಷೇತ್ರದ ಜನತೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಎಚ್ಚರಿಸಿದ ಗೋವಿಂದ ನಾಯ್ಕ, ಕಾಂಗ್ರೆಸ್ ಪಕ್ಷವನ್ನ ಹಾಳುಗೆಡವಲು ನಾವು ಎಂದಿಗೂ ಬಿಡುವುದಿಲ್ಲ. ಪಕ್ಷದ ಸಿದ್ಧಾಂತ ಹಾಗೂ ನಾಯಕತ್ವದ ಬಗ್ಗೆ ನಿಷ್ಠೆಯಿಂದ ಕೆಲಸ ಮಾಡುವವರು ಮಾತ್ರ ಸಂಘಟನೆಯಲ್ಲಿ ಉಳಿಯುತ್ತಾರೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇವತ್ತು ಬೇರೆಯವ್ರ ಮೇಲೆ ಗೂಬೆ ಕುಡಿಸೋದಕ್ಕಿಂತ ತಾವು ಏನು ಮಾಡ್ಯಾರಪ್ಪ, ತಾವು ಯಾರ ಬೆಂಬಲದಿಂದ ಅಧ್ಯಕ್ಷರಾಗಿರೋ ಅನ್ನೋದು ಹೇಳ್ಬೇಕಲ್ಲ ತಮ್ಮಂದ. ಇವತ್ತು ತಾವು ಅಧ್ಯಕ್ಷರು ಮಾಡ್ಕೊಂಡ್ರು, ಬಿಜೆಪಿ ಉಪಾಧ್ಯಕ್ಷ ಕೊಟ್ಟರು. ಏನ್ ಹೇಳಿದ್ರ ಬಿಜೆಪಿ ನಾವು ಉಪಾಧ್ಯಕ್ಷ ಕೊಟ್ಟಿವಂತ. ಇವತ್ತ ಬಸವಂತರಾಯ ಸರ್ ಅವ್ರು ಯಾವ ಪಕ್ಷದವರು? ಅವರು ಬಿಜೆಪಿ ಪಕ್ಷದವರು. ಯಲ್ಲೋಜಿರಾವ್ ಅವರು ಯಾವ ಪಕ್ಷದವರು? ಅವರು ಬಿಜೆಪಿ ಅವರು. ಅವರೆಲ್ಲ ಬೆಂಬಲ ತಗೊಂಡು ನೀವಾಗಿದ್ದೆ ದೊಡ್ಡ ಸೂರ್ತನ. ನಿಮ್ಮ ಸೂರ್ತನ ಏನಪ್ಪ? ನೀವು ಏನಾದ್ರೂ 8 ಟಿಕೆಟ್ ನಿಮ್ಮದೇ ಅಂತ ತಗೊಂಡು ಮಾಡಿದ್ರೆ ನಿಮ್ ಸೂರ್ತನ ಅಂತ ನಾನು ಬಸ್ತಿದ್ದೇನೆ. ಇದ್ರದಾಗ ನಿಮ್ಗೆ ಏನು ಸೂರ್ತನ ಇಲ್ಲ. ನೀವೇನು ಜೋಶಿಯಾಗಿ ಮಾತಾಡಿದ್ರೆ ಯಾರು ಕೇಳೋರಿಲ್ಲ. ಮುಂದಿನ ದಿನಮಾನಗಳಲ್ಲಿ ತಮಗೇನು ತಕ್ಕ ಪಾಠ ಯಾರು ಕಲಿಸ್ಬೇಕಾಗ್ಯದ ಈ ಕ್ಷೇತ್ರ ಜನ ಕಲಿಸ್ತದ. ಅದಕ್ಕೆ ತಾವು ಹಿರಿಯರು ಏನಪ್ಪ ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷರಾದಂಥವು ತಮಗ ಆ ಜೋಶು ಏನು ನಿಂತಪ್ಪಂದ್ರೆ, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಮಾನಪ್ಪ ಉಜ್ವಲ್ ಅವರ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ MLC ಆಗಿರ್ಬೋದು, ನಗರ ಪ್ರಾಧಿಕಾರ ಅಧ್ಯಕ್ಷರಾಗಿರ್ಬೋದು, ತಾವು ವೇದಿಕೆಯನ್ನು ಹಂಚ್ಕೊಂತಾರೆ. ಅಲ್ಲಿ ಸರ್ಕಾರದ ಬಗ್ಗೆ ಟೀಕೆ ಮಾಡ್ತಾರೆ MLA. ನಿಮ್ಗೆ ಆ ದಮ್ಮಿಲ್ಲ ಟೀಕೆ ಮಾಡುವಂತೆ. ಸರ್ಕಾರ ಏನಪ್ಪ ಈ ಗ್ಯಾರಂಟಿ 5 ಗ್ಯಾರಂಟಿಗಳು ತಂದು ಇಲ್ಲಿ ಎಲ್ಲ ಯಾವುದೇ ಕೆಲಸ ಅಭಿವೃದ್ಧಿಗಾಗುವುದು ಎಂತ ಸರ್ಕಾರ ಅಂತೇಳಿ ಇವ್ರು ಮುಂದೆ ಕುಂತ್ಕೊಂಡು ಅದ ಟೀಕೆ ಮಾಡ್ತಾನೆ ಅಂದಾಗ ನಿಮ್ಮ ಹತ್ರ ಆ ದಮ್ಮಿಲ್ಲ. ಮಾನವರಿಗೆ ಹೇಳಷ್ಟು ನಿಮ್ಗೆ ಆ ದಮ್ಮಿಲ್ಲ. ಒಬ್ಬ ಶಾಸಕ ನಿಮ್ ಎದುರಿಗೆ ಕುಂತ್ಕೊಂಡು ಹೇಳ್ತಾನ್ರಿ, ನೀವು ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷರಾಗಿ ನೀವು ಸರ್ಕಾರದ ಬಗ್ಗೆ ಕೇಳಿದಾಗ ನೀವೇನೇ ಮಾಡ್ತೀರಿ? ಬರೀ ನಮ್ಮ ಪಕ್ಷದವ್ರ ಬಗ್ಗೆ ನೀವು ಟೀಕೆ ಮಾಡೋದೇ ಆಯ್ತಲ್ಲಿ ಮನೆ ಬರ. ಮಾನವ ಬಗ್ಗೆ ಟೀಕೆ ಮಾಡೋಷ್ಟು ನಿಮಗೆ ದಮ್ಮು ತಾಕತ್ತಿಲ್ಲ. ಇವೆಲ್ಲವೂ ಇವರು ಪಕ್ಷದಲ್ಲಿ ಇದ್ಕೊಂಡು ವೇದಿಕೆಯನ್ನು ಹಂಚ್ಕೊಂಡಾರ. ಪ್ರತಿ ಇದ್ರಾಗ ಶಾಸಕ ಬಿಜೆಪಿ ಶಾಸಕ ಗ್ಯಾರಂಟಿ ಯೋಜನೆಗಳ ಬಗ್ಗೆ ತೀವ್ರ ಟೀಕೆ, ಅಲ್ಲಿ ಪ್ರತಿಯೊಂದು ಟೀಕೆ ಮಾಡ್ಕೊಂತ ಹೋದಾಗ ಅದಕ್ಕೆ ಒಂದು ಶೂನ್ಯ, ಏನು ಅದಕ್ಕೆ ಕ್ವಶನ್ನೇ ಮಾಡಿಲ್ಲ ಅಂದ್ರೆ ಎಷ್ಟು ದಮ್ಮು ತಾಕತ್ತೆ ಇತ್ತಂತಕ್ಕಂಥ ಗೊತ್ತಾಗುತ್ತೆ. ಎಲ್ಲರೂ ಕಣ್ಮುಚ್ಕೊಂಡು ಕೂತಾರೆ ಎಲ್ಲರೂ. ಯಾವತ್ತು ಅದು ಏನು ಹೇಳ್ಯಾರ ಅಂದ್ರೆ ಇಲ್ಲ ಈ 5 ಗ್ಯಾರಂಟಿಗಳು ಬಂದು ಯಾವುದೇ ಕ್ಷೇತ್ರ ಅಭಿವೃದ್ಧಿ ಆಗುವುದು, ಅನುದಾನ ಸಿಗುವುದು ನಮಗೆ ಹಂಗ ಹಿಂಗ ಅಂತ ಹೇಳ್ತಾರ. ಮೇಲೆ ಒಬ್ಬ ಈ ಕ್ಷೇತ್ರದಲ್ಲಿ ಒಬ್ಬ MLC ಶರಣಗೌಡ ಬಯ್ಯಾಪುರ್ ಅವರು ವೇದಿಕೆ ಹಂಚ್ಕೊಂತಾರ, ನಗರ ಪ್ರಾಧಿಕಾರ ಅಧ್ಯಕ್ಷರಾದ ಭೂಪನಗೌಡ ವೇದಿಕೆ ಹಂಚ್ಕೊಂತಾರ, ತಾವು ವೇದಿಕೆ ಹಂಚ್ಕೊಂತೀರಿ, ಅವ್ರ ಜೊತೆಗೆ ಮನೆಗೆ ಹೋಗಿ ಬರ್ತೀರಿ. ಆತ ಸರ್ಕಾರದ ಬಗ್ಗೆ ಟೀಕೆ ಮಾಡ್ತಾನ. ನೀವು ಸರ್ಕಾರದ ಒಬ್ಬ ಪ್ರತಿನಿಧಿಗಳು, ನೀವೆಲ್ಲ ಅದ್ರಾಗ ಅಧ್ಯಕ್ಷರಾದಂಥವ್ರು ಇದ್ದೀರಿ ನೀವು. ಮತ್ತೆ ನೀವೆಲ್ಲ ಕಾಂಗ್ರೆಸ್ ಪಕ್ಷದಿಂದ ಅಧಿಕಾರ ತಗೊಂಡಿಸಿ ನೀವು ಅದನ್ನ ಟೀಕೆ ಮಾಡಿದ್ದನ್ನ ನೀವು ಅದನ್ನ ಯಾವುದೇ ಪ್ರತಿಕ್ರಿಯೆ ಕೊಡಲಾದ್ರೆ ನೀವು ಬರ್ತೀರಿ ಅಂದ್ರ ಮತ್ತೆ ನಿಮ್ದಲ್ಲಿ ಏನೈತೆ ಅದಕ್ಕೆ ಎಷ್ಟು ಡೋಕ್ ಬಿತ್ತೀರಿ ಅಂತ ಅರ್ಥ ಆಗುತ್ತದೆ. ಅದಕ್ಕೆ ನಾನು ಹೇಳ್ತೀನಿ ಪಮ್ಮಯ್ಯ ಮುರಾರವ್ರಿಗೆ,
ಇಂಥ ಜೋಶನ್ನ ಇವೆಲ್ಲ ಮಾಡೋದು ಬಿಡಬೇಕು. ಇವತ್ತು ತಾವು ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷರಾಗಿರಿ, ಮಾನವೋಚಲ ಟೀಕೆ ಮಾಡತಕ್ಕಂಥದ್ದನ್ನ ಪ್ರತಿಕ್ರಿಯೆ ಯಾವ ಪತ್ರಿಕೆ ಕೊಟ್ಟರು? ಇಲ್ಲ ನೀವೇ ವೇದಿಕೆ ನಿಂತೆ ಅದನ್ನ ನೀವು ಮಾತಾಡೋದು ಸರಿಯಲ್ಲ ಅಂತ ಕೇಳಬಹುದಿತ್ತು. ನಿಮ್ಗಲ್ಲಿ ಯಾವುದು ದಮ್ಮು ತಾಕತ್ತಿಲ್ಲ, ತಮಗೆ ನೈತಿಕತೆ ಇಲ್ಲ, ತಮಗೆ ಅಧಿಕಾರ ಕೊಟ್ಟಿಲ್ಲ. ನಿಮಗೆ ಅಧಿಕಾರ ಎಲ್ಲ ಕೊಟ್ಟಿದ್ದಲ್ಲ ಪಕ್ಷ, ನೀವ್ಯಾಕೆ ಟೀಕೆ ಮಾಡ್ತಾ ಇಲ್ಲ? ಇವತ್ತು ಪಕ್ಷದಾಗ ನಮ್ಮವರೇ ನಾವು ಇಲ್ಲಿ ಮಾಡೋ ತಾವು ಹಿರಿಯರು ಇದ್ದೀರಿ, ತಾವು ಆತ್ಮಾವಲೋಕನ ಮಾಡ್ತಿರ್ಬೇಕು. ಇವತ್ತು ನಮ್ಮ ಆರವ ನೀವು ಮೂರ, ಅದನ್ನು ಯಾರು ಇಲ್ಲಿ ಕೈ ಬಲ ಇರ್ತಕ್ಕಂಥದ್ದು ಜನರಿಗೆ ಗೊತ್ತೈತಿ. ಇವತ್ತು ಅದೇ ಒಂದು ಓಟ್ ಬಿದ್ರೆ ನಾವು ಆಗ್ತಿದ್ವಿ ಅಧ್ಯಕ್ಷ, ನೀವು ಹೇಳಾಗ್ತಿದ್ವಿ. ಇಷ್ಟೆಲ್ಲ ನಾವೇನ 3-4 ಎಲ್ಲಪ್ಪ ಒಂದು 3ದಾಗ ಹೋದ್ರು ಅವರೆಲ್ಲ ಸರ್ವಾದ್ರೆ ಅದು ಒಂದು ಬೇಡಬಲಪ್ಪ ಅಂತ ಹೇಳ್ತಿದ್ವಿ. ನೀವೇನು ನಿಮ್ದೇನು ಸುಡ್ತಾನೆ ನೀವೇನು ತೋರಿಸಿಲ್ಲ, ಇವತ್ತು ಜನಕ್ಕೆ ಗೊತ್ತದ. ಇವತ್ತು PLD ಬ್ಯಾಂಕ್ ಏನಪ್ಪ, ಇವತ್ತು ರೈತರದ್ದು ವೋಟಿಂಗ್ ಐತಿ ಅಂತಕ್ಕಂಥದ್ದನ್ನ ನಾವು ತೋರಿಸ್ಕೊಟ್ಟು ಹೊರತಾಗಿ ತಾವು ಯಾರು ಇನ್ನೂವರೆಗೆ ಅದನ್ನ ಹೊರಗೆ ಬಿಟ್ಟು ಕೊಟ್ಟಿಲ್ಲ. ಇಂಥವು ನಾವು ಮಾಡಿ ಇವತ್ತು ನಮ್ಮ ಶಕ್ತಿ ಮೀರಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ತಾವು ಏನು ಇವತ್ತು ಜಯ ಗಳಿಸಿರಪ್ಪ ಅಂದ್ರೆ ತಾವು ಬೇರೆಯವರ ಒಂದು ಉಪಕಟಾಶದಿಂದ ಆಗಿರೋ ಹೊರತಾಗಿ ಶಕ್ತಿಯಿಂದ ಆಗಿಲ್ಲ ಅಂತ ಹೇಳ್ತೀವಿ. ಸರ್, ಈಗ ಪಕ್ಷಗಳಿದ್ರೆ ಸರ್ ಚುನಾವಣೆ ಬ್ಯಾಂಕ್ ಏನಿದೆ ಸರ್, ಚುನಾವಣೆಗಳಲ್ಲಿ ಆಗಿರೋದು ಸರ್ ಪಕ್ಷದ ಆಧಾರದ ಮೇಲೆ ಆಗಿದೆ ಸರ್, ಚಿಹ್ನೆಗಳ ಮೇಲೆ. ಪಕ್ಷದ ಆಧಾರ ಚಿಹ್ನೆ ಅಲ್ಲ ಸರ್, ಅದು ಪಕ್ಷಾತೀತ. ಆಮೇಲೆ ಅದಕ್ಕೆ ಸಹಕಾರ ಇರೋದು, ಅದಕ್ಕೆ ಯಾವುದೇ ಚಿಹ್ನೆಗಳು ಬರಲ್ಲ, ಪಕ್ಷ ಚಿಹ್ನೆ ನಾವು ಮಾಡ್ಕೊಂಡಂತ ನಮ್ಮ ಅಭ್ಯರ್ಥಿಗಳಂತ ನಾವು ಹೇಳಬಹುದು ವಿನ ಅದಕ್ಕೆ ಯಾವುದೇ ಚಿಹ್ನೆ ಅಂತ ಪಕ್ಷದ ಚಿಹ್ನೆ ಅಂತ ಇಲ್ಲ. ಅಧ್ಯಕ್ಷರಿಗೆ 6 ಜನ ನೀವು 6 ಜನರಲ್ಲಿ ಅಧ್ಯಕ್ಷ ಸ್ಥಾನ ಸಮರ್ಥ ಯಾರು ಇದ್ದಲ್ಲ ನಿಮ್ಮದು ಅಧ್ಯಕ್ಷ ಸ್ಥಾನ ಸ್ಪರ್ಧೆ ಇದ್ರಲ್ಲ ನಮ್ಮದ ಕಾಂಪ್ರಮೈಸ್ ಮಾಡ್ಕೊಂಡಿವಿ. ನಮ್ಮದ ಬೇಡಪ್ಪ ನಮ್ಮವರೇ ಹೇಳ್ಯಾರ, ನಾವು 6 ಜನ ಕೂರಿಸ್ಕೊಂಡು ನೀವು ಯಾರು ಬೆಂಬಲಿತ ಇದ್ದವ್ರಿಗೆ ಕರ್ಕೊಂಡ್ಬಂದು ನಿಲ್ಲಿಸ್ತಿರು ಅಂತ ಏನಿಲ್ಲ ಇಲ್ಲೇ ಕೂತಿದ್ದಾರೆ. ಅವ್ರ ಬಾಯಿ ಏನ್ ಬರ್ತಂತ ಕೇಳ, ನಾನು ಹೇಳಲ್ಲ, ನಾ ಹೇಳೋದು ತಪ್ಪ ನಿಮ್ಗೆ ಅನ್ಸ್ಬೋದು. ನಿಮ್ಮ ಹತ್ರ 6 ಜನ ಗೆದ್ದದ್ರಲ್ಲಿ ಸಮರ್ಥ ಸಮರ್ಥರು ಎಲ್ಲರೂ ಇದ್ದಾರೆ, ಯಾರು ಸಮರ್ಥ ಅಂತ ಇಲ್ಲ. 6 ಜನ ಕೊಟ್ಟು ನೀವು ಒಳ್ಳೆಯದು ಹೊರಗಡೆ ಕರ್ಕೊಂಡು ಯಾರು ಈ ಸಂದರ್ಭದಲ್ಲಿ ಮೊಹಮ್ಮದ್ ರಫಿ ಮುದಕಪ್ಪ ವಕೀಲರು, ಜೀವನ್ ಬಾಳೇಗೌಡ, ಸಂಜೀವಪ್ಪ ಚಲವಾದಿ, ಸಂತೋಷ ಸೋಪಿಮಠ, ಉಮೇಶ್ ಕಾಜಾ ಹುಸೇನ್ ಸೇರಿ ಹಲವು ಮುಖಂಡರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.